ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳುವ ಸರಳ ವಿಧಾನಗಳು, ಧನ ಸಮೃದ್ಧಿಗೆ ಶಕ್ತಿ ನೀಡುವ ಉಪಾಯಗಳು. ಪರಿಚಯ. ನಮಸ್ಕಾರ ಸ್ನೇಹಿತರೆ, ಕಲಾ ಸಂಗಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಂದು ನಾವು ತಿಳಿದುಕೊಳ್ಳಲಿರುವ ವಿಷಯ, ಲಕ್ಷ್ಮೀದೇವಿಯನ್ನು ಹೇಗೆ ಒಲಿಸಿಕೊಳ್ಳಬೇಕು, ಯಾವ ಸರಳ ಆಚರಣೆಗಳಿಂದ ಮನೆಗೆ ಧನ, ಸಮೃದ್ಧಿ ಮತ್ತು ಶಾಂತಿ ಬರುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಲಕ್ಷ್ಮೀದೇವಿಯ ಮಹತ್ವ. ಲಕ್ಷ್ಮೀದೇವಿ ಎಂದರೆ ಕೇವಲ ಹಣವಲ್ಲ, ಅವಳು ಧನ, ಧಾನ್ಯ, ಆರೋಗ್ಯ, ಕುಟುಂಬದ ಸುಖ, ಮನಸ್ಸಿನ ಶಾಂತಿ ಇವೆಲ್ಲದ ಸಂಕೇತ. ಲಕ್ಷ್ಮೀದೇವಿ ಶುದ್ಧತೆ, ಶಾಂತಿ ಮತ್ತು ಸತ್ಯ ಇರುವ ಮನೆಯಲ್ಲಿ ಮಾತ್ರ ನೆಲೆಸುತ್ತಾಳೆ. ಮನೆ ಶುದ್ಧತೆ ಮತ್ತು ನಿಯಮಗಳು. ಲಕ್ಷ್ಮೀದೇವಿಯನ್ನು ಒಲಿಸಲು ಮೊದಲ ನಿಯಮ: ಮನೆ ಸ್ವಚ್ಛವಾಗಿರಬೇಕು. ಕಸದ ವಸ್ತುಗಳನ್ನು ರಾತ್ರಿ ಮನೆ ಒಳಗೆ ಇಡಬಾರದು. ಮುರಿದ ಪಾತ್ರೆ, ಹಳೆಯ ಚಪ್ಪಲಿ, ವ್ಯರ್ಥ ವಸ್ತುಗಳನ್ನು ತೆಗೆದುಹಾಕಬೇಕು. ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆಯ ದೀಪ ಹಚ್ಚಬೇಕು. ಅಶುದ್ಧತೆ ಇದ್ದರೆ ಲಕ್ಷ್ಮಿ ತಂಗುವುದಿಲ್ಲ. ದೀಪ ಮತ್ತು ಪೂಜೆ ವಿಧಾನ. ಪ್ರತಿದಿನ ಸಂಜೆ ತುಪ್ಪದ ದೀಪ ಅಥವಾ ಎಣ್ಣೆ ದೀಪವನ್ನು ಲಕ್ಷ್ಮೀದೇವಿಯ ಮುಂದೆ ಅಥವಾ ತುಳಸಿ ಗಿಡದ ಮುಂದೆ ಹಚ್ಚಿ. ಮಂತ್ರ ಮನಸ್ಸಿನಲ್ಲಿ ಅಥವಾ ಜೋರಾಗಿ: ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಇದನ್ನು 11 ಬಾರಿ ಹೇಳಿ. ಶುಕ್ರವಾರ ದಿನ ವಿಶೇಷವಾಗಿ ಪೂಜೆ ಮಾಡಿದರೆ ಫಲ ಹೆಚ್ಚಾಗುತ್ತದೆ. ಶುಕ್ರವಾರ ಲಕ್ಷ್ಮೀದೇವಿಗೆ ಕೆಂಪು ಹೂವು, ಕಮಲ ಹೂವು, ಸಾಧ್ಯವಾದರೆ ಸಿಹಿ ನೈವೇದ್ಯ, ಪಾಯಸ ಅಥವಾ ಸಕ್ಕರೆ. ಶುಭ್ರ ಅಥವಾ ಬಿಳಿ ಬಟ್ಟೆ ಧರಿಸಿ. ಮನಸ್ಸಿನಲ್ಲಿ ಕೃತಜ್ಞತೆಯಿಂದ ಪ್ರಾರ್ಥಿಸಿ. ಬೇಡಿಕೆಗಿಂತ ಕೃತಜ್ಞತೆ ಮುಖ್ಯ. ಹಣ ನಿಲ್ಲುವ ಸರಳ ನಿಯಮಗಳು: ಹಣವನ್ನು ನೆಲಕ್ಕೆ ಬೀಳಿಸಬಾರದು. ಪರ್ಸ್ ಅಥವಾ ಡಬ್ಬದಲ್ಲಿ ಹಣ ಅಸ್ತವ್ಯಸ್ತವಾಗಿರಬಾರದು. ಪೂಜಾ ಸ್ಥಳದಲ್ಲಿ ನಾಣ್ಯ ಅಥವಾ ಶ್ರೀಯಂತ್ರ ಇಡಬಹುದು. ಸಾಲ ಕೊಡುವಾಗ ಕೋಪ ಅಥವಾ ಅಸಹನೆ ಇರಬಾರದು. ಲಕ್ಷ್ಮೀದೇವಿಗೆ ಹಣದ ಜೊತೆಗೆ ನಡವಳಿಕೆ ಮುಖ್ಯ. ಮಾಡಬಾರದ ಕೆಲಸಗಳು: ಸಂಜೆಯ ನಂತರ ಜಗಳ, ದುಷ್ಟ ಮಾತುಗಳು, ಅತಿಥಿಯನ್ನು ಅವಮಾನಿಸುವುದು, ಆಹಾರ ವ್ಯರ್ಥ ಮಾಡುವುದು ಇವು ಲಕ್ಷ್ಮೀದೇವಿಯನ್ನು ದೂರ ಮಾಡುತ್ತವೆ. ಉಪಸಂಹಾರ. ಸ್ನೇಹಿತರೆ, ಲಕ್ಷ್ಮೀದೇವಿಯನ್ನು ಒಲಿಸುವುದು ಎಂದರೆ ಮಂತ್ರಕ್ಕಿಂತ ಮೊದಲು ಮನಸ್ಸಿನ ಶುದ್ಧತೆ. ನಿಮ್ಮ ಮನೆ, ಮನಸ್ಸು ಮತ್ತು ನಡವಳಿಕೆಯಲ್ಲಿ ಶುದ್ಧತೆ ಇದ್ದರೆ ಲಕ್ಷ್ಮೀದೇವಿ ಖಂಡಿತ ನಿಮ್ಮ ಮನೆಗೆ ಬರುತ್ತಾಳೆ. ಲಕ್ಷ್ಮಿ ನೆಲೆಸುವ ಮನೆ. ಧರ್ಮವಿದ್ದರೂ ದಾರಿದ್ರ್ಯ. ಅನಂತಪುರ ಅನ್ನೋ ಊರು. ಆ ಊರಿನ ಹೊರವಲಯದಲ್ಲಿ ಒಂದು ಚಿಕ್ಕ ಮನೆ. ಆ ಮನೆಯಲ್ಲಿ ವಾಸ ಮಾಡ್ತಿದ್ದವರು ಮಾಧವ ಮತ್ತು ಅವನ ಹೆಂಡತಿ ಶಾರದಾ. ಹಣ ಕಡಿಮೆ, ಆದರೆ ಮನಸ್ಸು ತುಂಬಾ ದೊಡ್ಡದು. ಮಾಧವ ಪ್ರತಿದಿನ ಹೇಳ್ತಿದ್ದ, ಶಾರದಾ, ಹಣ ಇಲ್ಲದಿದ್ದರೂ ಧರ್ಮ ಬಿಟ್ರೆ ಜೀವನಕ್ಕೆ ಅರ್ಥ ಇಲ್ಲ. ಆದರೆ ಕಾಲ ಮಾತ್ರ ಕಠಿಣವಾಗಿತ್ತು. ಸಾಲ, ಅವಮಾನ, ಕಣ್ಣೀರು. ಮಳೆ ಕೈಕೊಟ್ಟಿತು, ಬೆಳೆ ಹಾಳಾಯಿತು, ಸಾಲಗಾರರ ಒತ್ತಡ ಶುರುವಾಯಿತು. ಒಂದು ದಿನ ಸಾಲಗಾರ ಮನೆ ಮುಂದೆ ನಿಂತು ಕೂಗಿದ, ಇನ್ನೊಂದು ವಾರ, ಇಲ್ಲದಿದ್ದರೆ ಮನೆ ಜಪ್ತಿ. ಆ ರಾತ್ರಿ ಶಾರದಾ ಲಕ್ಷ್ಮೀದೇವಿ ಮುಂದೆ ಕುಳಿತು ಅತ್ತಳು, ಅಮ್ಮ, ನಾವು ಕೆಟ್ಟವರಲ್ಲ, ಏಕೆ ಇಷ್ಟು ಪರೀಕ್ಷೆ? ಶುಕ್ರವಾರದ ಅತಿಥಿ. ಒಂದು ಶುಕ್ರವಾರ ಸಂಜೆ ಬಾಗಿಲಿಗೆ ಒಂದು ವೃದ್ಧೆ ಬಂದಳು. ಹಸಿದ ಮುಖ, ದಣಿದ ಕಣ್ಣು. ಶಾರದಾ ಏನೂ ಯೋಚಿಸದೆ ಅನ್ನ ತಟ್ಟೆ ಕೊಟ್ಟಳು. ಮಾಧವ ನೀರು ಕೊಟ್ಟ. ವೃದ್ಧೆ ನಗುತ್ತಾ ಹೇಳಿದಳು, ಎಲ್ಲರಿಗೂ ದಾನ ಮಾಡೋರು ಮಹಣ ಇದ್ದಾರೆ, ಆದರೆ ಪ್ರೀತಿಯಿಂದ ಕೊಡೋರು ಕಡಿಮೆ. ಮನೆಯೊಳಗೆ ನಡೆದ ಅದ್ಭುತ. ಅಂದು ರಾತ್ರಿ ದೀಪ ಆರಲೇ ಇಲ್ಲ. ಮನೆಯೊಳಗೆ ಅಪರೂಪದ ಸುಗಂಧ. ಶಾರದಾ ನಡುಗುತ್ತಾ ಹೇಳಿದಳು, ಇದು ಸಾಮಾನ್ಯ ಅಲ್ಲ. ಅದೇ ರಾತ್ರಿ ಕನಸಿನಲ್ಲಿ ಚಿನ್ನದ ಕಿರೀಟ, ಕಮಲ ಹೂವು, ಚಂದ್ರಮುಖಿ. ಲಕ್ಷ್ಮೀದೇವಿಯ ವಾಣಿ. ಲಕ್ಷ್ಮೀದೇವಿ ಹೇಳಿದರು, ನಾನು ಹಣವಲ್ಲ ಮಾಧವ, ನಾನು ನಡವಳಿಕೆ. ಶುದ್ಧ ಮನೆ, ಶುದ್ಧ ಮಾತು, ಅತಿಥಿಗೆ ಗೌರವ, ಇಲ್ಲೇ ನಾನು ನೆಲೆಸುತ್ತೇನೆ. ಆದರೆ ನೆನಪಿರಲಿ, ಅಹಂಕಾರ ಬಂದ ದಿನ ನಾನು ಹೊರಟು ಹೋಗುತ್ತೇನೆ. ಸಮೃದ್ಧಿಯ ಆರಂಭ. ಮರುದಿನ ಮಳೆ ಸುರಿಯಿತು, ಬೆಳೆ ಹಸಿರಾಯಿತು, ಸಾಲ ತೀರಿತು, ಹಣ ಹರಿಯಿತು. ಮಾಧವ ಶ್ರೀಮಂತನಾದ, ಆದರೆ ಸರಳತೆ ಬಿಡಲಿಲ್ಲ. ಅವನು ಊರಿಗೆ ಹೇಳ್ತಿದ್ದ, ಲಕ್ಷ್ಮೀದೇವಿ ಹಣ ಕೊಡ್ತಾಳೆ, ಆದರೆ ಪರೀಕ್ಷೆ ನಡವಳಿಕೆಗೆ. ಕೊನೆಯ ಪರೀಕ್ಷೆ. ಒಂದು ದಿನ ದೊಡ್ಡ ಶ್ರೀಮಂತ ಅವಮಾನ ಮಾಡಿದ. ಮಾಧವ ಶಾಂತವಾಗಿ ಉತ್ತರಿಸಿದ, ನನ್ನ ಧರ್ಮ ನನ್ನ ಆಸ್ತಿ. ಆ ರಾತ್ರಿ ಮತ್ತೆ ದೇವಿಯ ವಾಣಿ, ನೀನು ಗೆದ್ದೆ. ಶಾರದಾ ಊರಿನವರಿಗೆ ಹೇಳಿದಳು, ಲಕ್ಷ್ಮೀದೇವಿ ಹಣ ನೋಡೋದಿಲ್ಲ, ಮನಸ್ಸು ನೋಡ್ತಾಳೆ. ನೀವು ದೇವಿಯನ್ನು ಕೇಳುವುದಕ್ಕಿಂತ ಮೊದಲು ಯೋಗ್ಯರಾಗಬೇಕು.
ಸ್ನೇಹಿತರೆ, ಈ ಕಥೆ ಕೇವಲ ಕಥೆ ಅಲ್ಲ, ಇದು ಜೀವನ ಪಾಠ. ಮನೆ ಸ್ವಚ್ಛವಾಗಿರಲಿ, ಮನಸ್ಸು ಶುದ್ಧವಾಗಿರಲಿ, ಮಾತು ಮೃದುವಾಗಿರಲಿ. ಲಕ್ಷ್ಮೀದೇವಿ ಖಂಡಿತ ನಿಮ್ಮ ಜೊತೆ ಇರುತ್ತಾಳೆ.